ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಈ ಪೇಪರ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಏನೆಲ್ಲ ನೋಡ್ಬೋದು ಅಂತ ನೋಡೋದಾದರೆ, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಅಂತ ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ಮತ್ತು ಈ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಪೇಪರಲ್ಲಿ ಯಾವೆಲ್ಲ ಬರ್ತಾವಲ್ಲ ಅವೆಲ್ಲ ಎಕ್ಸಾಮ್ಸು ಯಾರೆಲ್ಲ ಬರೀತಾ ಇದ್ದೀರಾ ಅವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಪೇಪರಲ್ಲಿ ಒಂದು ಕ್ವಶನ್ಸು ಸಹ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಇಲ್ಲ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 12 ಮಾರ್ಕ್ಸ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟು. ಓಕೆ, ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇದು ಥಿಯರಿನೂ ಆಗಿರುತ್ತೆ, ಥಿಯರಿನೂ ಬರುತ್ತೆ ಮತ್ತು ಪ್ರಾಬ್ಲಮೆಟಿಕ್ಕು ಬರುತ್ತೆ. ಪ್ರಾಬ್ಲಮೆಟಿಕ್ ಯಾವ್ಯಾವ ಬರ್ತವೆ ಅಂತ ನೋಡೋದಾದರೆ, ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮತ್ತು ಪ್ರಾಬಬಿಲಿಟಿ ಅಂತ ಹೇಳ್ಬಿಟ್ಟು 2 ಚಾಪ್ಟರಿಂದ ಬರುತ್ತೆ. ಇವು ತುಂಬ ಇಂಪಾರ್ಟೆಂಟು. ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ಗಳನ್ನ ಈ ವಿಡಿಯೋದ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಆದಷ್ಟು ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ BComಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ಸ್ನ ನನ್ನ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನ ತೊಗೊಂಡಿದ್ದೀರಾ, ಈ ವರ್ಷ ಯಾರೆಲ್ಲ ಬರೀತಾ ಇದ್ದೀರಾ ಅವರಿಗೆ ತುಂಬಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ಗೊತ್ತು, ಅದೇನು ಹೇಳಬೇಕಾಗಿಲ್ಲ. ಆಬ್ಜೆಕ್ಟಿವ್ಸ್ ಟೈಪ್ಸಲ್ಲಿ 6 ಕ್ವಶನ್ MCQ ಕ್ವಶನ್ಸು, ನೆಕ್ಸ್ಟ್ 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸು, ಈ ರೀತಿ ಅಲೋಕೇಶನ್ಸ್ ಆಗಿರುತ್ತೆ. ಓಕೆ, ಅದರಲ್ಲಿ ಮೊದಲನೇದಾಗಿ MCQ ಕ್ವಶನ್ಸು ಫಸ್ಟ್ ಒಂದು ನೋಡೋದಾದರೆ, ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅಂತ ಹೇಳಿದ್ದಾನೆ ನೋಡಿ. ಓಕೆನಾ, ಅಂದರೆ ವಾಟ್ ಆರ್ ದ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಪ್ರೋಸೆಸ್ ಅಂತ ನೋಡೋದಾದರೆ, ಅಂದರೆ ಹೂಡಿಕೆ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ಏನು ಅದ್ರಲ್ಲಿ ನೋಡಿ ಆಪ್ಷನ್ನ ಕೊಟ್ಟಿದ್ದಾನೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟು, ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟು, ಸೆಟ್ಟಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಗೋಲ್ಸು, ನೆಕ್ಸ್ಟ್ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಸೆಕ್ಯೂರಿಟೀಸು. ಇದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಆನ್ಸರ್ ಗೊತ್ತಿರುತ್ತೆ. ಅಂದರೆ ನಾವು ಒಂದು ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಒಂದು ಇನ್ವೆಸ್ಟ್ಮೆಂಟ್ ಗೋಲ್ನ ಮಡಿಕೋತೀವಿ. ಅಂದರೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸೆಟ್ಟಿಂಗ್ ಇನ್ ಇನ್ವೆಸ್ಟ್ಮೆಂಟ್ ಗೋಲು. ಅಂದರೆ ನಮ್ಮದು ಎಷ್ಟು ಗೋಲ್ ಸೆಟ್ ಮಾಡ್ಕೊಬೇಕು, ಇನ್ವೆಸ್ಟ್ಮೆಂಟು ಇಷ್ಟು ಮಾಡಬೇಕು ಅಂತ. ಓಕೆ, ಇನ್ವೆಸ್ಟ್ಮೆಂಟ್ ಫಸ್ಟ್ ಸ್ಟೆಪ್ಪು ಅದೇ ಇರುವಂಥದ್ದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೆಟ್ಟಿಂಗ್ ಇನ್ವೆಸ್ಟ್ಮೆಂಟ್ ಗೋಲ್ಸ್, ಅಂದರೆ ಹೂಡಿಕೆ ಗುರಿಗಳನ್ನು ಹೊಂದಿಸುವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಹೌ ದ ರಿಸ್ಕ್ ಕ್ಯಾನ್ ಟೈಪಿಕಲಿ ಮೆಜರ್ಡ್ ಇನ್ ಫಿನಾನ್ಸ್. ಅಂದರೆ ಹಣಕಾಸಿನಲ್ಲಿ ಅಪಾಯವನ್ನು ಸಾಮಾನ್ಯವಾಗಿ ಹೇಗೆ ಅಳೆಯಲಾಗುತ್ತದೆ. ಅದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಡಿವಿಡೆಂಡು, ಪ್ರೈಸ್ ಅರ್ನಿಂಗ್ ರೇಷಿಯೋ, ಅರ್ನಿಂಗ್ ಪರ್ ಶೇರು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಪ್ರಾಮಾಣಿಕ ವಿಚಲನ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಮೆನಿ ವೇವ್ಸ್ ವೇಕ್ ಅಪ್ ಇಸ್ ಕಂಪ್ಲೀಟ್ಲಿ ಹೇಲಿಯೇಟ್ ವೇವ್ ಸೈಕಲ್ಸ್ ಅಂತ ಇದೆ. ನೋಡಿ, ಅಂದರೆ ಎಷ್ಟು ಅಲೆಗಳು ಸಂಪೂರ್ಣ ಎಲಿಯಂಟ್ ತರಂಗ ಚಕ್ರಗಳನ್ನು ರೂಪಿಸುತ್ತವೆ ಅಂತ ನೋಡೋದಾದರೆ, ಎಷ್ಟು ವೇವ್ಸ್ ಇರ್ತವೆ ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ 2, 3, 5, 7. ಇಲ್ಲಿ ನಂಗೊಂದು ಕನ್ಫ್ಯೂಸ್ ಇದೆ. ಇದು ನಮಗೆ ChatGPT ಹಾಕೋದು ಸಿಗ್ತಾ ಇಲ್ಲ ಆನ್ಸರು. ಹೀಲಿಯೇಟ್ ವೇವ್ ಸೈಕಲ್ಗೆ ಸಂಬಂಧಪಟ್ಟಂಗೆ ನಂಗೆ ಆನ್ಸರ್ ಸಿಕ್ಕಿರೋದು 5 ಮತ್ತು 7 ಅಂತ ಹೇಳ್ಬಿಟ್ಟು. ಇದು ಒಂದ್ಸತಿ ನಿಮ್ಮ ಲೆಕ್ಚರ್ಸ್ ಹತ್ರ ಕೇಳಿಬಿಟ್ಟು ಒಂದ್ಸತಿ ಕನ್ಫರ್ಮೇಷನ್ನ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು 4ನೇ ಕ್ವಶನ್ನು. ವೈ ಈಸ್ ಶಾರ್ಪ್ಸ್ ಈ ಸಿಂಗಲ್ ಇಂಡೆಕ್ಸ್ ಮಾಡೆಲ್ ಯೂಸ್ಡ್ ಇನ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆಯಲ್ಲಿ ಶಾರ್ಪ್ನ ಏಕ ಸೂಚ್ಯಾಂಕ ಮಾದರಿಯನ್ನು ಹೇಗೆ ಬದಲಾಗುತ್ತದೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಸೆಲೆಕ್ಟಿಂಗ್ ಇಂಡಿವಿಜುವಲ್ ಶೇಡ್ಸು, ಕನ್ಸ್ಟ್ರಕ್ಟಿಂಗ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ, ನೆಕ್ಸ್ಟ್ ಅನಲೈಸಿಂಗ್ ಮಾರ್ಕೆಟ್ ಎಫಿಷಿಯನ್ಸಿ ಓನ್ಲಿ, ನೆಕ್ಸ್ಟ್ ನನ್ ಆಫ್ ದಿ ಹೆಬೋ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕನ್ಸ್ಟ್ರಕ್ಟಿಂಗ್ ಕನ್ಸ್ಟ್ರಕ್ಟಿಂಗ್ ಎ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಏನು ಬರುತ್ತಲ್ವ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ವೈವಿಧ್ಯಮಯ ಪೋರ್ಟ್ಫೋಲಿಯೋವನ್ನು ನಿರ್ವಹಿಸುವುದು ಇದಕ್ಕೆ ಮೇಜರ್ ರೋಲ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ನು ನೋಡಿ, ದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ವಾಟ್ ಈಸ್ ಡಸ್ ದ ಟರ್ಮ್ ಪೋರ್ಟ್ಫೋಲಿಯೋ ರೆಫರ್ಸ್ ಟು. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆಯಲ್ಲಿ ಪೋರ್ಟ್ಫೋಲಿಯೋ ಪದವು ಏನನ್ನು ಸೂಚಿಸುತ್ತದೆ. ಎ ಸಿಂಗಲ್ ಸ್ಟಾಕು,
ಮಿಕ್ಸ್ 2 ಆರ್ ಮೋರ್ ಇನ್ಸ್ಟ್ರೂಮೆಂಟ್ಸು, ದ ಮಾರ್ಕೆಟ್ ಇಂಡೆಕ್ಸು, ನೆಕ್ಸ್ಟು ದ ರಿಸ್ಕ್ ಫ್ರೀ ರೇಟು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮಿಕ್ಸ್ ಆಫ್ 2 ಆರ್ ಮೋರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನು ಬರುತ್ತಲ್ವ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ 2 ಅಥವಾ ಹೆಚ್ಚಿನ ಉಪಕರಣಗಳ ಮಿಶ್ರಣ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಇದು ನಿಮ್ಗೆ ಆಲ್ರೆಡಿ 12 ಅಂದರೆ 12th ಸಹ ಕಲ್ತ್ಕೊಂಡ್ಬಂದಿರ್ತೀರಾ ಬಿಸ್ನೆಸ್ಸಲ್ಲಿ. ನೋಡಿ, ದ ಕಂಪನಿ ಅನಾಲಿಸಿಸ್ ಇಸ್ ವಾಟ್ ಡಸ್ ದ ಟರ್ಮ್ ಸ್ವಾಟ್ ಅನಾಲಿಸಿಸ್ ಸ್ಟ್ಯಾಂಡರ್ಡ್ ಫಾರ್. ಅಂದರೆ ಕಂಪನಿ ವಿಶ್ಲೇಷಣೆಯಲ್ಲಿ ಸ್ವಾಟ್ SWOT ವಿಶ್ಲೇಷಣೆ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಅದಕ್ಕೆ ಫಸ್ಟ್ ಆಪ್ಷನ್ ಹೇಳಿದ ನೋಡಿ, ಸರ್ವಿಸಸ್, ವರ್ಕ್ಸ್, ಆಪರೇಷನ್ಸ್, ಟೆಕ್ನಾಲಜೀಸ್. ಸೆಕೆಂಡ್ ಆಪ್ಷನ್ ಶೇಡ್ಸ್, ವೆಲ್ಸ್, ಓಪನ್ಸ್, ಟ್ರೆಂಡ್. ನೆಕ್ಸ್ಟು ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ನೆಕ್ಸ್ಟು ನನ್ ಆಫ್ ದಿ ಅಬೌವ್. ಸೊ ಇದಕ್ಕೆ ಆನ್ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು 3 ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ನಮಗೆ ಏನು MCQ ಕ್ವಶನ್ಗೆ ಸಂಬಂಧಪಟ್ಟಂಗೆ ಇತ್ತು. ಇನ್ನು 2 ಮಾರ್ಕ್ಸಿಗೆಲ್ಲ ಯಾವ ಥರ ಕ್ವಶನ್ನ ಕೇಳಿದ್ದಾನೆ ಅಂತ ನೋಡೋಣ ಬನ್ನಿ. ನೋಡಿ, ಈ 2 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ಪ್ರಾಬ್ಲಮೆಟಿಕ್ಕು ಬರುತ್ತೆ ಒಂದು ಮಾತ್ರ. ಇನ್ನು 4 ಮಾರ್ಕ್ಸಿಗೂ ಬರುತ್ತೆ, 2 ಮಾರ್ಕ್ಸ್, 6 ಮಾರ್ಕ್ಸ್, 12 ಮಾರ್ಕ್ಸಿಗೂ ಬರುತ್ತೆ. ಸೊ ನೋಡಿ, 2 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಫಸ್ಟ್ನೇ ಕ್ವಶನ್ನು ವಾಟ್ ಈಸ್ ದ ಕ್ಯಾಪಿಟಲ್ ಮಾರ್ಕೆಟ್, ಅಂದರೆ ಬಂಡವಾಳ ಮಾರುಕಟ್ಟೆ ಎಂದರೇನು. ಸೊ ಇದು ಆಪ್ಷನ್ನು ಫಸ್ಟ್ನೇ ಕ್ವಶನ್ನು. ಸೊ ಕ್ಯಾಪಿಟಲ್ ಮಾರ್ಕೆಟ್ನ ಮೀನಿಂಗ್ನ ಇದು ಬರೀಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಗಿವ್ ದ ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್. ಇದು ನಮಗೆ ಪ್ರಿಫರೆನ್ಸ್ ಶೇರು ನಮಗೆ ಅಲ್ಲಿ ಯಾವುದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಬಂದಿತ್ತು ಪ್ರಿಫರೆನ್ಸ್ ಶೇರ್ನ ಸಂಬಂಧಪಟ್ಟಂಗೆ. ಸೊ ಇಲ್ಲೂ ಸಹ ಮೀನಿಂಗ್ನ ಕೇಳಿದ್ದಾನೆ, ಪ್ರಿಫರೆನ್ಸ್ ಶೇರ್ ಮೀನಿಂಗ್ನ ಬರೋದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಏನು ಕೇಳಿದಾನೆ ನೋಡಿ, ಸೊ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ irredeemed ಡಿಬೆಂಚರ್ಸ್ ವಿಚ್ ಆಸ್ 50 ಆಸ್ ದ ಇಂಟ್ರೆಸ್ಟ್ ಫಾರ್ ದ ಇನ್ಫಿನೈಟ್ ಪೀರಿಯಡ್ ವಿತ್ ದ ಡಿಸ್ಕೌಂಟ್ ರೇಟ್ ಅಟ್ 10%. ಅಂದರೆ 10% ರಿಯಾಯಿತಿ ದರದೊಂದಿಗೆ ಅನಂತ ಅವಧಿಗೆ 50 ಬಡ್ಡಿಯನ್ನು ಹೊಂದಿರುವ ಮರುಪಾವತಿ ಮಾಡಲಾದ ಡಿಬೆಂಚರ್ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾನೆ. ಸೊ ಇದೊಂದು ನೀಟಾಗಿ ನೋಡ್ಕೊಳ್ಳಿ, ನೀವು ರೇಟ್ ಆಫ್ ಡಿಸ್ಕೌಂಟ್ನ ಕೊಡಬೇಕಲ್ವಾ, ಅದನ್ನು ನೀವು ನೋಡಿಕೊಂಡು ಇರ್ರಿಡೇಬಲ್ ಡಿಬೆಂಚರ್ನ ಮಾಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್, ಅಂದರೆ ಹೂಡಿಕೆ ಎಂದರೇನು? ಇನ್ವೆಸ್ಟ್ಮೆಂಟ್ ಮೀನಿಂಗ್ನ ನೀವಿಲ್ಲಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಎಕ್ಸ್ಪ್ಯಾಂಡ್ ROC ಅಂತ ಅಂದರೆ ಸೊ ನೋಡಿ, ರಿಜಿಸ್ಟರ್ ಆಫ್ ದ ಕಂಪನೀಸ್. ಸೊ ಎಕ್ಸ್ಪ್ಯಾಂಡ್ ಹೇಳ್ತಾ ಇರೋದು ರಿಜಿಸ್ಟರ್ ಆಫ್ ಕಂಪನೀಸು. ಅದೇ ರೀತಿ RSI ಅಂದರೆ ಕಮೆಂಟ್ ಮಾಡಿ ನೋಡೋಣ. ಸೊ ನೋಡಿ, RSI ಅಂತ ಅಂದರೆ ಸೊ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು. ಸೊ ROC ಮತ್ತು RSI ವೆರಿ ಇಂಪಾರ್ಟೆಂಟು. ಮತ್ತು ಕೆಲವೊಂದು ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಎಕ್ಸ್ಪ್ಲೇಷನ್ನು ಅಥವಾ ಎಕ್ಸ್ಪ್ಯಾಂಡ್ ಅಂತ ಇದ್ದರೆ ಅವನ್ನ ಒಂದು ಕಡೆ ಬರ್ಕೊಂಡು ಬಯಟ್ ಮಾಡಿ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ನಿಮಗೆ 2 ಮಾರ್ಕ್ಸಿಗಾದರೆ 4 ಮಾರ್ಕ್ಸಿಗೆ ಸೊ ಇಲ್ಲಿ ನಾನು ಹೇಳಿದೆ ಥಿಯರಿನೂ ಇಂಪಾರ್ಟೆಂಟು, ಪ್ರಾಬ್ಲಮೆಟಿಕ್ಕು ಇಂಪಾರ್ಟೆಂಟು. ಅದ್ರಲ್ಲಿ ಥಿಯರಿ ವೈಸ್ ಅಂತ ಹೋದರೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋಣ ಬನ್ನಿ. ಸೊ 4 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ನೋಡಿ, ಸೊ ಫಸ್ಟ್ನೇ ಕ್ವಶನ್ನು 4 ಮಾರ್ಕ್ಸಲ್ಲಿ ಸೊ ನೋಡಿ, ಅದರಲ್ಲಿ 4 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು. ಸೊ ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಆಬ್ಜೆಕ್ಟಿವ್ಸ್ ಆಫ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಅಂದರೆ ಪೋರ್ಟ್ಫೋಲಿಯೋ ನಿರ್ವಹಣೆಯ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಇಲ್ಲಿ ಯಾವ ಥರ ಬರೀತೀರಾ ಅಂತ ನೋಡೋದಾದರೆ, ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದ್ರೇನು, ಅದು ಮೀನಿಂಗ್ನ ಬರೀತೀರಾ ಅಥವಾ ಇಲ್ಲ ಡೆಫಿನೇಷನ್ನ ಬರೀತೀರಾ. ಸೊ ಆಬ್ಜೆಕ್ಟಿವ್ಸ್ನ ಟೈಪ್ಸ್ನ ಬರೆದ್ಬಿಟ್ಟು, ಅಂದರೆ ಅಥವಾ ಪಾಯಿಂಟ್ಸ್ನ ಬರೆದ್ಬಿಟ್ಟು ಅನಂತರ ಎಕ್ಸ್ಪ್ಲನೇಷನ್ನ ಕೊಟ್ಟರೆ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟು ರೈಟ್ ಎ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸ್ಪೆಕ್ಯುಲೇಷನ್ಸು. ಸೊ ನಾನು ಬೇಕಾದ್ರೆ ಈ ವಿಡಿಯೋಗೊಂದು ಟ್ಯಾಗ್ನ ಮಾಡಿರ್ತೀನಿ. ಸೊ ಫುಲ್ ಇಂಪಾರ್ಟೆಂಟು ಒಂದು ವಿಡಿಯೋ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನ ಮೇಲೆ. ಸೊ ಅದರಲ್ಲಿ ಇದು ಸಹ ಎಲ್ಲ ಆನ್ಸರ್ ಸಿಗುತ್ತೆ. ಓಕೆ, ಆನ್ಸರು ಸಹ ಸಿಗುತ್ತೆ, ಕ್ವಶನ್ ಸಹ ಸಿಗುತ್ತೆ. ಅಂದರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಸ್ಪೆಕ್ಯುಲೇಷನ್ನ ನೀವು ಡಿಫ್ರೆನ್ಸ್ನ ಬರೀಬೇಕಾಗುತ್ತೆ. ಅಂದರೆ ಹೂಡಿಕೆ ಮತ್ತು ಊಹಾಪೋಹಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಜಸ್ಟ್ ನೀವೊಂದು 5 6 ಪಾಯಿಂಟ್ನ ಬರೋ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಗಿವ್ ದ ಮೀನಿಂಗ್ ಆಫ್ ಟರ್ಮ್ ಚಾರ್ಟ್ ಆ್ಯಂಡ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 3 ಟೈಪ್ಸ್ ಆಫ್ ಚಾರ್ಟ್ಸ್. ಅಂದರೆ ನಾವಿಲ್ಲಿ ಚಾರ್ಟ್ನ ಮೀನಿಂಗ್ನ ಬರೀಬೇಕು ಮತ್ತು ಯಾವೆಲ್ಲ ಟೈಪ್ಸ್ ಇದ್ದಾವೆ ಅಂತ ಬರೆದ್ಬಿಟ್ಟು ಅನಂತರ ಎಕ್ಸ್ಪ್ಲೈನ್ನ ಮಾಡಬೇಕು. ಇಷ್ಟು ಬರೆದ್ರೆ 4 ಮಾರ್ಕ್ಸು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ 4 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಸೊ ವಾಟ್ ಈಸ್ ದ ಸಿಸ್ಟಮ್ಯಾಟಿಕ್ ರಿಸ್ಕ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಸಿಸ್ಟಮ್ಯಾಟಿಕ್ ರಿಸ್ಕ್. ಓಕೆನಾ.
ಅಂದರೆ ನಮಗೆ ರಿಸ್ಕ್ ಆ್ಯಂಡ್ ರಿಟರ್ನ್ ಅಂತ ಆ ಚಾಪ್ಟರ್ ಬರುತ್ತಲ್ಲ, ಆ ಚಾಪ್ಟರಿಂದ ಬಂದಿರುವಂಥದ್ದು. ವ್ಯವಸ್ಥಿತ ಅಪಾಯ ಎಂದರೇನು, ವ್ಯವಸ್ಥಿತ ಅಪಾಯಗಳ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ನೋಡಿ, ವಾಟ್ ಈಸ್ ದ ಸಿಸ್ಟಮ್ಯಾಟಿಕ್ ಅದ್ರ ಮೀನಿಂಗ್ನ ಬರೀತೀರಾ, ಅದರ ಟೈಪ್ಸ್ಗಳನ್ನ ಪಾಯಿಂಟ್ಸ್ ವೈಸ್ ಬರೆದು ಅನಂತರ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಇಷ್ಟು ನಿಮಗೆ ಆಗುತ್ತೆ. ಸೊ ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಬಾಂಡ್ ಇಟ್ಸ್ ಮೆಚೂರ್ಡ್ ಆಫ್ಟರ್ 4 years ಆ್ಯಂಡ್ ಈಲ್ಸ್ ₹80 every year with a maturity value of 120 and if the capitalization rate is at 8%. ಓಕೆನಾ. ಅಂದರೆ ನಮಗಿಲ್ಲಿ ಸೊ ಯಾವ ಚಾಪ್ಟರಿಗೆ ಅಂತ ಸಂಬಂಧಪಟ್ಟೈತೆ ಅಂತ ನೋಡೋದಾದ್ರೆ ಫಂಡ್ ಅನಾಲಿಸಿಸ್ ಅಂತ ಬರುತ್ತಲ್ವಾ, ಸೊ ಅದರಲ್ಲಿ ನಿಮಗೆ ಬಾಂಡ್ ಮೇಲೆ ಬಂದಿರುತ್ತೆ. ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟು, ಒಂದು ಸತಿ ಆ ಫಾರ್ಮೆಟ್ನ ನೋಡ್ಕೊಳ್ಳಿ, ಕ್ಯಾಪಿಟಲೈಸೇಷನ್ ಮಾಡೋದು. ಸೊ ಇದು ನಮಗೆ 4 ಮಾರ್ಕ್ಸಿಗಾದರೆ, ಇನ್ನು 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಬರ್ತವೆ ಅಂತ ನೋಡೋದಾದರೆ, ಸೊ ತುಂಬಾ ಇಂಪಾರ್ಟೆಂಟು. ಸೊ ನಾನು ಅಂದ್ಕೊಂಡೇ ಥರನೇ ಸತಿ ಇಂಪಾರ್ಟೆಂಟ್ ವೀಡಿಯೋಗಳು ಮಾಡಿದ್ನಲ್ಲ, ಅದೇ ವೀಡಿಯೋಯಿಂದನೇ ಬಂದಿದ್ದು. ಮತ್ತು 2 ಮಾತ್ರ ಪ್ರಾಬ್ಲಮೆಟಿಕ್ ಇರುತ್ತೆ, 3 ಥಿಯರಿ ಇರುತ್ತೆ. ಸೊ ನೀವು ಥಿಯರಿ ಓದ್ಕೊಂಡ್ರು ಓಕೆ, ಪ್ರಾಬ್ಲಮೆಟಿಕ್ಕು ನೋಡ್ಕೊಂಡಿದ್ರು ಓಕೆ, ಬಟ್ ಪ್ರಾಬ್ಲಮೆಟಿಕ್ಕು ಈಸಿ ಇರುತ್ತೆ, ಅವನು ನೋಡ್ಕೊಳ್ಳಿ, ಥಿಯರಿನೂ ನೋಡ್ಕೊಳ್ಳಿ. ಸೊ 12 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ ನೋಡೋದಾದರೆ, ಡಿಸ್ಕ್ರೈಬ್ ಕೀ ಕಾಂಪೊನೆಂಟ್ ಆಫ್ ಕಂಪನಿ ಅನಾಲಿಸಿಸ್. ಅಂದರೆ ಕಂಪನಿ ವಿಶ್ಲೇಷಣೆ ಪ್ರಮುಖ ಅಂಶಗಳನ್ನು ವಿವರಿಸಿ. ಅಂದರೆ ಕಂಪನಿ ಅನಾಲಿಸಿಸ್ ಮೀನಿಂಗ್ನ ಬರೀತೀರಾ. ಸೊ ನೆಕ್ಸ್ಟು ಅವು ಯಾವ್ಯಾವ ಕಾಂಪೊನೆಂಟ್ ಅಂತ ಹೇಳ್ಬಿಟ್ಟು ಪಾಯಿಂಟ್ಸ್ನ ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ನ ಕೊಟ್ಟರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಮ್ಯಾಥಮೆಟಿಕಲ್ ಆ್ಯಂಡ್ ಮಾರ್ಕೆಟ್ ಇಂಡಿಕೇಶನ್ಸ್ ಇಸ್ ಟೆಕ್ನಿಕಲ್ ಅನಾಲಿಸಿಸ್. ಅಂದರೆ ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಗಣಿತದ ಮತ್ತು ಮಾರುಕಟ್ಟೆ ಸೂಚ್ಯಂಕಗಳನ್ನು ವಿವರಿಸಿ. ಓಕೆನಾ. ಇದನ್ನು ನೀವು ಇಲ್ಲಿ ಮೀನಿಂಗ್ನ ಬರೀಬೇಕು. ಅಂದರೆ ಅವಕ್ಕೆ ಮೀನಿಂಗ್ನ ಬರೆದು ಅದನ್ನ ಪಾಯಿಂಟ್ಸ್ನ ಬರೆದು ಎಕ್ಸ್ಪ್ಲನೇಷನ್ನ ಕೊಡಿ. ಇನ್ನು ನೆಕ್ಸ್ಟ್ ಕ್ವಶನ್ 12 ಮಾರ್ಕ್ಸಿಗೆ, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಇನ್ವಾಲ್ವ್ಸ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್. ಅಂದರೆ ಹೂಡಿಕೆ ಪರ್ಯಾಯಗಳ ಖರೀದಿಯಲ್ಲಿ ಒಳಗೊಂಡಿರುವ ವಿವಿಧ ಹೂಡಿಕೆ ಪ್ರಕ್ರಿಯೆಗಳನ್ನು ವಿವರಿಸಿ. ಅದ್ರ ಸ್ಟೆಪ್ಸ್ಗಳನ್ನ ನೀವು ಇಲ್ಲಿ ಬರೀಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಸ್ಟೆಪ್ಸ್ ಬರ್ತಾವಲ್ಲ, ಅವನ್ನ ಇಲ್ಲಿ ಬರೆದುಬಿಟ್ಟು ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅಂದರೆ ಏನು, ಮೀನಿಂಗ್ನ ಬರೆದು ಅದನ್ನ ಪಾಯಿಂಟ್ಸ್ನ ಬರೆದು ಆಮೇಲೆ ಎಕ್ಸ್ಪ್ಲೇನ್ನ ಮಾಡಬೇಕಾಗತ್ತೆ. ಇನ್ನು ಅದೇ ರೀತಿ ನಾನು ಹೇಳ್ದೆ, ಓಕೆನಾ, 12 ಮಾರ್ಕ್ಸಿಗೆ 2 ಪ್ರಾಬ್ಲಮೆಟಿಕ್ ಬರ್ತವೆ ಅಂತ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ, ಸೊ ನೋಡಿ, ಫೈಂಡ್ ಔಟ್ ಪೋರ್ಟ್ಫೋಲಿಯೋ ರಿಸ್ಕ್ ಆಫ್ ಸ್ಟಾಕ್ X and stock Y from the following information. Standard deviation √X is equal to 2, standard deviation √Y is equal to 5, weighted stock X 40%, weighted stock 60%. What would be risky combinations, ಓಕೆನಾ, ವೆನ್ ಕಾರ್ಲೇಷನ್ಸ್ ಆಫ್ ರಿಟರ್ನ್ಸ್ ಆಫ್ R into Y. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಹೇಳಿದ್ದಾನೆ, -1.0 ಇದ್ದಾಗ ಕೋರ್ಲೇಷನ್ನು, ನೆಕ್ಸ್ಟು 0.5 ಇದ್ದಾಗ, ನೆಕ್ಸ್ಟು +1 ಇದ್ದಾಗ. ಓಕೆನಾ. ಇಲ್ಲಿ ನೀವು ಅಂದರೆ ಯಾವುದಪ್ಪ ಅಂದರೆ ರಿಸ್ಕ್ ಅನಾಲಿಸಿಸ್ ಚಾಪ್ಟರ್ ಇದೆಯಲ್ವಾ, ಓಕೆ, ರಿಸ್ಕ್ ಆ್ಯಂಡ್ ರಿಟರ್ನು ಆ ಚಾಪ್ಟರ್ ಬರುವಂಥದ್ದು. ಸೊ ಇದು ತುಂಬ ಈಸಿ ಫಾರ್ಮೇಟ್ ಇದೆ, ಅದಕ್ಕೆ ಒಂದು ಮೆಥಡ್ ಇದೆ, ಅದನ್ನು ಮಾಡ್ಕೊತಾ ಹೋದರೆ ನಿಮಗೆ ಇದು ಈಸಿ ಆಗುತ್ತೆ. ಸೊ ಇದು 12 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದು. ಸೊ ಇನ್ನು ಇದೊಂದು ಮಸ್ಟ್ ಶುಡ್ಡಾಗಿ ಕೇಳ್ತಾರೆ, ಏನಪ್ಪ ಅಂತ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋದು. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದರೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತಲ್ವಾ, ಸೊ ಆ ಚಾಪ್ಟರಿಂದ ಬರುತ್ತೆ ನಿಮಗೆ. ನೋಡಿ, ಫೈಂಡ್ ದ ಎಕ್ಸ್ಪೆಕ್ಟ್ ರಿಟರ್ನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಟರ್ನ್ಸ್ ಫಾರ್ ದ ಸ್ಟಾಕ್ ಹ್ಯಾವಿಂಗ್ ಎ ಫಾಲೋಯಿಂಗ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಆಫ್ ರಿಟರ್ನ್ಸ್. ಅಂದರೆ ಪಾಸಿಬಲ್ ರಿಟರ್ನ್ಸ್ನಾಗ ಹೇಳಿದ್ದಾನೆ, ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ನ ಹೇಳಿದ್ದಾನೆ. ಓಕೆನಾ. -25 0.05, -10 0.10, 0 0.10, 15 0.15, 20 0.25, 30 0.20, 35 0.15. ಸೊ ಇದನ್ನು ಪ್ರಾಬಬಿಲಿಟಿ ಮೇಲೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಮಾಡಬೇಕು. ಅದನ್ನು ನೀವು ಒಂದು ಫಾರ್ಮೇಟ್ ಬರುತ್ತೆ, ಅದನ್ನ ನೀವು ನೀಟಾಗಿ ತಿಳ್ಕೊಂಡು ಅದಕ್ಕೆ ಅಲೋಕೇಶನ್ ಮಾಡ್ಕೊತಾ ಹೋದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋದೇನು ದೊಡ್ಡದೇನಲ್ಲ. ಸೊ ಇಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ವಾ, ಸೊ ಈ ಪೇಪರ್ಗೆ ಸಂಬಂಧಪಟ್ಟಂಗೆ ಇಷ್ಟು ಇಂಪಾರ್ಟೆಂಟು. ಮತ್ತು ಯಾವ ಥರ ಎಲ್ಲ ಓದ್ಕೊಬೇಕು ಬ್ರೋ, ಏನು ಇಂಪಾರ್ಟೆಂಟ್ ಹೇಳ್ತೀನಿ ಅಂತ ನೋಡೋದಾದರೆ, ಈ ವಿಡಿಯೋದಲ್ಲಿ ಒಂದು ಟ್ಯಾಗ್ ಮಾಡಿರ್ತೀನಿ, ಓಕೆನಾ. ಈ ವಿಡಿಯೋ ಎಂಡಲ್ಲಿ ಒಂದು ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ.
ಅಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಪ್ರತಿಯೊಂದು 2 ಮಾರ್ಕ್ಸು 4 ಮಾರ್ಕ್ಸು ಆ್ಯಂಡ್ 12 ಮಾರ್ಕ್ಸಿಗೆಲ್ಲ ಸಿಗುತ್ತೆ. ಆದರೂ ಸಹ ಯಾವ ಥರ ಸ್ಟಡಿ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ನಿಮ್ಮ ಸಿಲೆಬಸ್ನ ಪ್ರಕಾರ ಬರೋದಾದರೆ, ಸೊ ಫಸ್ಟ್ ಚಾಪ್ಟರ್ ಇದೆಯಲ್ವಾ, ಏನು ಕಾನ್ಸೆಪ್ಟ್ ಆಫ್ ಇನ್ವೆಸ್ಟ್ಮೆಂಟು. ಸೊ ಇಲ್ಲಿ ನಿಮ್ಗೆಲ್ಲನೂ ಸಹ ಥಿಯರಿನೇ ಕೇಳೋದು. ಸೊ ಏನು ಹೇಳಿದಾನೆ, ಇನ್ವೆಸ್ಟ್ಮೆಂಟ್ ಮೀನಿಂಗ್ನ ನೋಡ್ಕೊಳ್ಳಿ ಅಥವಾ ಡೆಫಿನೇಷನ್ ನೋಡ್ಕೊಳ್ಳಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ, ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೇನು, ಅದು ಫ್ಯೂಚರ್ಸ್ ಏನೇನು, ಮತ್ತು ಇನ್ವೆಸ್ಟ್ಮೆಂಟು ಮತ್ತು ಸ್ಪೆಕ್ಯುಲೇಷನ್ನ ಡಿಫ್ರೆನ್ಷನ್ ಓಕೆ ಡಿಫ್ರೆಂಟ್ ಕೇಳ್ಬೋದು. ಸೊ ಮನಿ ಮಾರ್ಕೆಟು ಮತ್ತು ಇನ್ಸ್ಟ್ರೂಮೆಂಟ್ಸು ಇವನ್ನ ಕೇಳ್ಬೋದು. ಇನ್ನು ಟೂ ಚಾಪ್ಟರಲ್ಲಿ, ಸೆಕೆಂಡ್ ಚಾಪ್ಟರಲ್ಲಿ ಫಂಡಮೆಂಟಲ್ ಅನಾಲಿಸಿಸು. ಸೊ ಇಲ್ಲಿ ನಿಮಗೆ ಬಾಂಡ್ಸು ಓಕೆ ಬಾಂಡ್ಸ್ ಅಂತ ಬಂತಲ್ವಾ, ಸೊ 2 ಮಾರ್ಕ್ಸು 4 ಮಾರ್ಕ್ಸಿಗೆ. ಸೊ ಇಲ್ಲೂ ಸಹ ಇದರಲ್ಲಿ ಥಿಯರಿನೂ ಕೇಳ್ಬೋದು, ಪ್ರಾಬ್ಲಮೆಟಿಕ್ಕು ಕೇಳ್ಬೋದು. ರಿಸ್ಕ್ ಆ್ಯಂಡ್ ರಿಟರ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಮತ್ತು ಪೋರ್ಟೋಫೋಲಿಯೋ ಓಕೆ, ಇಲ್ಲಿ ರಿಸ್ಕ್ ಆ್ಯಂಡ್ ರಿಟರ್ನು. ಸೊ ಇವೆಲ್ಲ ಬರ್ತವೆ ಓಕೆನಾ, ಪ್ರಾಬ್ಲಮೆಟಿಕ್ ಬರ್ತವೆ. ಮತ್ತು ಥಿಯರೀಸ್ ಅದರಲ್ಲಿ ಯಾವೆಲ್ಲ ನೋಡ್ಕೋತೀರಾ ಅಂತ ನೋಡೋದಾದರೆ, ಡೌ ಥಿಯರಿ ನೋಡ್ಕೊಳ್ಳಿ, ಚಾರ್ಟ್ಸ್ ಅವು ಟೈಪ್ಸು, ಟ್ರೆಂಡ್ ಆ್ಯಂಡ್ ರಿಸರ್ವ್ ಓಕೆ, ಇವನ್ನೆಲ್ಲ ನೋಡ್ಕೊಳ್ಳಿ. ಅದು ಮೀನಿಂಗ್ ನೋಡ್ಕೊಳ್ಳಿ, ಡೆಫಿನೇಷನ್ ನೋಡ್ಕೊಳ್ಳಿ, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಆಬ್ಜೆಕ್ಟಿವ್ಸು ವೆರಿ ಇಂಪಾರ್ಟೆಂಟು. ಇನ್ನು ರಿಸ್ಕ್ ಆ್ಯಂಡ್ ರಿಟರ್ನಲ್ಲಿ ಟೈಪ್ಸ್ ಆಫ್ ರಿಸ್ಕು ಅಥವಾ ಡೆಫಿನೇಷನ್ ಆಫ್ ರಿಸ್ಕು, ಡೆಫಿನೇಷನ್ನ ನೀವು ಕಲಿತ್ರೆ ಮೀನಿಂಗು ಸಹ ನೀವು ಇಲ್ಲಿ ಬರಿಬೋದು. ಸೊ ಇನ್ನು ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನು, ಪೋರ್ಟೋಫೋಲಿಯೋ ರಿಟರ್ನು ಇಲ್ಲೂ ಸಹ ಬರುತ್ತೆ. ಸೊ ಅದನ್ನ ನೀಟಾಗಿ ನೋಡಿಕೊಂಡು ಕ್ಯಾಲ್ಕುಲೇಷನ್ ಪೋರ್ಟೋಫೋಲಿಯೋ ಅದನ್ನು ಸಹ ನೀವು ನೋಡ್ಕೊಳ್ಳಿ. ಇನ್ನು ಟೆಕ್ನಿಕಲ್ ಅನಾಲಿಸಿಸ್ ಅಂತ ನೋಡೋದಾದರೆ, ಸೊ ಇಲ್ಲೂ ಸಹ ಚಾರ್ಟ್ಸ್ ಬರುತ್ತೆ, ಟೈಪ್ಸ್ ಬರುತ್ತೆ, ಟ್ರೆಂಡ್ಸ್ ಬರುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಪೋರ್ಟೋಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಬಂದರೆ, ಪೋರ್ಟೋಫೋಲಿಯೋ ಮ್ಯಾನೇಜ್ಮೆಂಟ್ನ ಮೀನಿಂಗ್ ಏನು, ಅದು ಆಬ್ಜೆಕ್ಟಿವ್ಸ್ ಏನು, ನೀಡ್ಸ್ ಏನು, ಸೆಲೆಕ್ಷನ್ಸ್ ಆಫ್ ಸೆಕ್ಯೂರಿಟಿ ಪೋರ್ಟೋಫೋಲಿಯೋ ಯಾವ ಥರ ಅನಾಲಿಸಿಸ್ನ ಮಾಡ್ತೀರಾ ಓಕೆ, ಈ ಥರ ಎಲ್ಲ ಮಾತ್ರ ಥಿಯರಿ ಮಾತ್ರ ಕೇಳ್ತಾ ಇರ್ತಾರೆ. ಸೊ ಏನಿದೆ ಈ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟು, ಸೊ ಆ ಒಂದು ವಿಡಿಯೋ ಇದೊಂದು ಪೇಪರ್ನ ನೋಡ್ಕೊಂಡ್ಬಿಟ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಪಾಸ್ ಔಟಿಗಂತೂ ಮೋಸನೇ ಇಲ್ಲ. ಸೊ ಪ್ರತಿಯೊಂದು ಇದೇ ಥರ ರಿಲೇಟೆಡ್ ಆಗಿ ಬಂದಿರುತ್ತೆ. ಸೊ ಆಲ್ ದಿ ಬೆಸ್ಟ್. ಈ ಬಾರಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದೀರಾ, ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ಚಾಪ್ಟರ್ ವೈಸ್ ಅಥವಾ ಪೇಪರ್ನ ಬಗ್ಗೆ ಬರ್ತೀನಿ. CRM ಆಗಿರ್ಬೋದು, ಇಲ್ಲ HRM ಆಗಿರ್ಬೋದು, HRA ಆಗಿರ್ಬೋದು, ಇವುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗುವ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗುವ.